ಉಡುಪಿಯಲ್ಲಿ ನರೇಂದ್ರ ಮೋದಿ ರೋಡ್ ಶೋ, ಹೆಲಿಪ್ಯಾಡ್ ರಸ್ತೆ ಮಾರ್ಗವಾಗಿ ಮಠಕ್ಕೆ ಆಗಮನ. ಪ್ರಧಾನಿ ನೋಡಲು ಕಿಕ್ಕಿರಿದು ಸೇರಿರುವ ಜನರು. ಕೃಷ್ಣನಗರಿ ಉಡುಪಿಯಲ್ಲಿ ನಮೋ ಮೇನಿಯಾ. ಉಡುಪಿಯಲ್ಲಿ ನರೇಂದ್ರ ಮೋದಿ ಅವರು ರೋಡ್ ಶೋ ಪ್ರಾರಂಭ ಮಾಡಿದ್ದಾರೆ. ಹೆಲಿಪ್ಯಾಡ್ ರಸ್ತೆ ಮಾರ್ಗವಾಗಿ ಮಠಕ್ಕೆ ಆಗಮಿಸುತ್ತಾರೆ. ಪ್ರಧಾನಿಯನ್ನ ನೋಡಲು ಜನರು ಕಿಕ್ಕಿರಿದು ಸೇರಿದ್ದಾರೆ. ಕೃಷ್ಣನಗರಿ ಉಡುಪಿಯಲ್ಲಿ ನಮೋ ಮೇನಿಯಾ. ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೆ ಅಂತ ಜನತೆ ಕಿಕ್ಕಿರಿದು ಸೇರಿದ್ದಾರೆ. ದೃಶ್ಯಾವಳಿಗಳು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಜನತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದಾರೆ. ಜೊತೆಗೆ ಕನಕನ ಕಿಂಡಿಗೆ ಸ್ವರ್ಣ ಕವಚ ಕೂಡ ಇವತ್ತು ಲೋಕಾರ್ಪಣೆಯನ್ನ ಮಾಡಲಾಗುತ್ತೆ. ಆ ಒಂದು ಅದ್ಭುತ ಕ್ಷಣವನ್ನು ಕೂಡ ಕಣ್ತುಂಬಿಕೊಳ್ಳಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನತೆ ಆಗಮಿಸಿದ್ದಾರೆ. ಇನ್ನು ಮೊನ್ನೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಗೆ ಹೋಗಿ ರಾಮಧ್ವಜವನ್ನು ಪ್ರತಿಷ್ಠಾಪನೆ ಮಾಡಿ ಬಂದಿದ್ರು. ಇವತ್ತು ಉಡುಪಿಗೆ ಆಗಮಿಸಿದ್ದಾರೆ. ಜೊತೆಗೆ ಇವತ್ತು ಕೂಡ ರೋಡ್ ಶೋವನ್ನ ಮಾಡ್ತಾರೆ. ಹಾಗಾಗಿ ಸಾಕಷ್ಟು ಜನತೆ ಕೂಡ ಆ ಒಂದು ರೋಡ್ ಶೋದಲ್ಲಿ ಭಾಗಿಯಾಗಲಿಕ್ಕೆ ಬಂದಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಒಂದು ರೋಡ್ ಶೋನಲ್ಲಿ ಜನರತ್ತ ಕೈ ಬೀಸ್ತಾರೆ. ಹಾಗಾಗಿ ಸಾಕಷ್ಟು ಜನತೆ ಇದನ್ನು ನೋಡಲಿಕ್ಕೆ ಅಂತ ಬಂದಿದ್ದಾರೆ. ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ಪೊಲೀಸರು ಆಲ್ರೆಡಿ ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರೋದ್ರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು. ಹಾಗಾಗಿ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. 3,000ಕ್ಕೂ ಹೆಚ್ಚು ಪೊಲೀಸರನ್ನ ಸದ್ಯಕ್ಕೆ ಅಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಉಡುಪಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜನರತ್ತ ಕೈ ಬೀಸ್ತಾ ಇದ್ದಾರೆ. ಜನರು ಕೂಡ ಬಹಳ ಖುಷಿಯಿಂದ ಹೂವಿನ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅದನ್ನು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಯಾವ ರೀತಿ ಅಲ್ಲಿನ ಜನತೆ ಸ್ವಾಗತ ಕೋರುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ, ಜನರಿಗೆ ಕೈ ಬೀಸುವ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಅವರ ಮುಖದಲ್ಲಿ ಮಂದಹಾಸ ಕೂಡ ಇದೆ. ಜನರು ಕೂಡ ಅದನ್ನ ಬಹಳ ಅದ್ಭುತವಾಗಿ ಸ್ವಾಗತವನ್ನ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜನರು ಕೂಡ ಮೋದಿಯತ್ತ ಕೈ ಬೀಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಬೆಂಗಾವಲು ಪಡೆ ಕೂಡ ಇದೆ. ಪೊಲೀಸರು ಅಲ್ಲಿರುವಂತಹ ಜನರನ್ನ ನಿಯಂತ್ರಣ ಮಾಡೋದೇ ಈಗ ದೊಡ್ಡ ಹರಸಾಹಸ ಆಗಿದೆ. ಇನ್ನು ಹೂವಿನ ಸ್ವಾಗತವನ್ನ ಉಡುಪಿಯ ಜನತೆ ಸ್ವಾಗತ ಕೋರ್ತಾ ಇದ್ದಾರೆ. आप देख रहे हैं ये फिल्म तस्वीरें प्रधानमंत्री का जो रोड शो इस वक्त उडुपी में चल रहा है। पुष्प वर्षा कर रहे हैं वहाँ पर मौजूद लोग। और नीरज सिंह इस वक्त हमारे साथ फोन लाइन पर मौजूद है। नीरज, ये प्यार, ये वात्सल्य जो पुष्प वर्षा के रूप में प्रधानमंत्री हाथ लाकर ಅಭಿವಾದನ करते हुए ಸದ್ಯಕ್ಕೆ ನೀವು ಕೂಡ ಗಮನಿಸ್ತಾ ಇದ್ದಾರೆ. ಉಡುಪಿ ಹೆಲಿಪ್ಯಾಡ್ ರಸ್ತೆ ಮಾರ್ಗವಾಗಿ ಈ ಒಂದು ರೋಡ್ ಶೋವನ್ನು ಮಾಡಲಾಗ್ತಾ ಇದೆ. ಸಾಕಷ್ಟು ಜನರು ಕಿಕ್ಕಿರಿದು ಸೇರಿದ್ದಾರೆ. ಮೋದಿ ಮೋದಿ ಅಂತ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಮೋದಿಯ ಮೇಲೆ ಪ್ರೀತಿಯ ಹೂವಿನ ಮಳೆಯನ್ನ ಸುರಿಸ್ತಾ ಇದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಹಾಗಾಗಿ ಮೋದಿ ಅವರು ಕೂಡ ಜನರತ್ತ ಬಹಳ ಖುಷಿಯಿಂದ ಕೈ ಬೀಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಬೆಂಗಾವಲು ಪಡೆ ಕೂಡ ಇದೆ. ಯಾಕೆಂತಂದ್ರೆ ಮೋದಿ ಅವರಿಗೆ ಪ್ರತಿ ಬಾರಿಯೂ ಅಷ್ಟೇ ಒಂದು ಬೆಂಗಾವಲು ಪಡೆ ರಕ್ಷಣೆಯನ್ನು ನೀಡುವ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿ ಜನರನ್ನ ನೀವು ಗಮನಿಸ್ತಾ ಇದ್ದೀರಾ ಎಷ್ಟು ಜನ ಸೇರಿದ್ದಾರೆ ಅಂತ. ಯಾಕೆಂತಂದ್ರೆ ಮೋದಿ ಅವರು ಆಗಮಿಸ್ತಾರೆ ಅಂತ ಅಂದ್ರೆ ಆಬ್ವಿಯಸ್ಲಿ ಜನ ಸೇರ್ತಾರೆ. ಅಲ್ಲೂ ಕೂಡ ಉಡುಪಿಯಲ್ಲೂ ಕೂಡ ಉಡುಪಿ ಜನರು ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಅದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವೀಕಾರ ಕೂಡ ಮಾಡ್ತಾ ಇದ್ದಾರೆ. ಮೊನ್ನೆ ಅಯೋಧ್ಯೆಗೆ ಹೋದಂತಹ ಸಂದರ್ಭದಲ್ಲೂ ಅಷ್ಟೇ ಸಾಕಷ್ಟು ಜನತೆ ಸೇರಿದ್ರು. ಇಲ್ಲೂ ಕೂಡ ಮೋದಿ ಅವರು ರೋಡ್ ಶೋ ಪ್ರಾರಂಭ ಮಾಡಿದ್ದಾರೆ. 20 ನಿಮಿಷಗಳ ಕಾಲ ಈ ಒಂದು ರೋಡ್ ಶೋ ನಡೆಯಲಿದೆ. ಅಲ್ಲಿ ಮೋದಿ ಮೋದಿ ಎಂಬ ಘೋಷಣೆಯನ್ನು ಕೂಡ ಅಲ್ಲಿ ಜನತೆ ಕೂಗ್ತಾ ಇರುವಂಥದ್ದು. ಇನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಜನತೆ ಪ್ರೀತಿಯಿಂದ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರನ್ನ ಅಂತ. ಇನ್ನು ಅಷ್ಟಮಟ್ಟಕ್ಕೆ ಭೇಟಿಯನ್ನ ಕೊಡ್ತಾರೆ. ಕೃಷ್ಣಾ ನಗರಿಯಲ್ಲಂತೂ ಈಗ ಸದ್ಯಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆಗಮಿಸಿದ್ದಾರೆ. ಈಗ ಸದ್ಯಕ್ಕೆ ಮಠಕ್ಕೆ ಭೇಟಿ ನೀಡುವ ಕೆಲಸವನ್ನು ಕೂಡ ಮಾಡ್ತಾರೆ. 20 ನಿಮಿಷಗಳ ಕಾಲ ಈ ಒಂದು ರೋಡ್ ಶೋ ಮಾಡ್ತಾರೆ. ಮಠದಲ್ಲೂ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಠದಲ್ಲಿ ಲಕ್ಷ ಕಂಠಗೀತ ಪಠಣ ಕೂಡ ಮಾಡಲಾಗುತ್ತೆ. ಹಾಗಾಗಿ ಅದಕ್ಕೆ ಯಾವ ರೀತಿಯ ವ್ಯವಸ್ಥೆಗಳು ಬೇಕು ಅದೆಲ್ಲ
ಎಲ್ಲವನ್ನು ಕೂಡ ಒಂದು ಕಡೆ ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ಕನಕನ ಕಿಂಡಿಗೆ ಸ್ವರ್ಣ ಕವಚವನ್ನ ಲೋಕಾರ್ಪಣೆ ಮಾಡಲಾಗುತ್ತೆ. ಅದಕ್ಕೂ ಕೂಡ ಯಾವ ರೀತಿಯ ಒಂದು ಕಾರ್ಯಗಳನ್ನ ಮಾಡ್ತಾರೆ ಅದೆಲ್ಲದ್ರ ಬಗ್ಗೆ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಮಠದ ಬಳಿ ಎಷ್ಟು ಸಂಖ್ಯೆ ಸೇರಿದ್ದಾರೆ ಜನತೆ. ಜೊತೆಗೆ ಆ ಒಂದು ಪಠಣವನ್ನು ಕೂಡ ಮಾಡಲಾಗ್ತಾ ಇದೆ. ಲಕ್ಷ ಕಂಠ ಗೀತ ಪಠಣವನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಸದ್ಯಕ್ಕೆ ರೋಡ್ ಶೋ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಹೂವನ್ನ ಎಸೆದು ಮೋದಿಯತ್ತ ಎಸೆದು ಒಂದು ಸ್ವಾಗತವನ್ನ ಕೋರುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮೋದಿ ಮೋದಿ ಎಂಬ ಘೋಷಣೆಯನ್ನು ಕೂಡ ಜನತೆ ಕೂಗ್ತಾ ಇದ್ದಾರೆ. बेहद अहम जब हम जिस तरह से उडुपी जिसे आध्यात्मिक नगरी भी कहा जाता है, अनुशासित के साथ साथ ये पूरा वातावरण जो है वो होता हुआ नजर आ रहा है। जहाँ प्रधानमंत्री को के रूप में वहाँ पर मौजूद लोग प्रधानमंत्री पर बरसा रहे हैं और प्रधानमंत्री हाथ हिलाकर की बात करें, जो छात्र लोग हैं उनकी बात करें, जो अलग अलग जगह के जो मठ और संप्रदाय से जो जुड़े हुए लोग हैं, खासतौर से कृष्ण समुदाय के और वैष्णव समुदाय के अगर हम लोगों की बात करें तो वो तमाम लोग उनके साथ बैठेंगे। प्रधानमंत्री खुद और जो गीता है उसका पाठ करेंगे। तो निश्चित तौर पर एक भक्तिमय वातावरण है और ये जो बड़ी नीरज, ये प्यार, ये वात्सल्य जो पुष्प वर्षा के रूप में वहां पर मौजूद लोग प्रधानमंत्री पर बरसा रहे हैं और प्रधानमंत्री हाथ हिलाकर आप देख रहे हैं ये फिल्म तस्वीरें प्रधानमंत्री का जो रोड शो इस वक्त उडुपी में चल रहा है, पुष्प वर्षा कर रहे हैं वहाँ पर मौजूद लोग। और नीरज सिंह इस वक्त हमारे साथ फोन लाइन पर मौजूद है। नीरज, ये प्यार, ये वात्सल्य जो पुष्प वर्षा के रूप में वहाँ पर मौजूद लोग प्रधानमंत्री पर बरसा रहे हैं और प्रधानमंत्री हाथ हिलाकर आप देख रहे हैं ये फिल्म तस्वीरें प्रधानमंत्री का जो रोड शो इस वक्त उडुपी में चल रहा है, पुष्प वर्षा कर रहे हैं वहाँ पर मौजूद लोग। और नीरज सिंह इस वक्त हमारे साथ फोन लाइन पर मौजूद है। नीरज, ये प्यार, ये वात्सल्य जो पुष्प वर्षा के रूप में वहाँ पर मौजूद लोग प्रधानमंत्री पर बरसा रहे हैं और प्रधानमंत्री हाथ हिलाकर ರೋಡ್ ಶೋ ಮೂಲಕ ಪ್ರಧಾನಿ ಮೋದಿ ಅವರ ಆಗಮನ. ಪ್ರಧಾನಿ ಮೋದಿ ಬರೋಬ್ಬರಿ 2 ಕಿಲೋಮೀಟರ್ ರೋಡ್ ಶೋ. ರೋಡ್ ಶೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆಗಮಿಸ್ತಾ ಇದ್ದಾರೆ ಅಂತ. ಜೊತೆಗೆ ಬೆಂಗಾವಲು ಪಡೆ ಕೂಡ ಇದೆ. ಜನರು ಹೂವನ್ನ ಎಸೆದು ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಲ್ಲಿದ್ದಂಥ ಹೂವನ್ನು ತೆಗೆದು ಜನರಿಗೆ ಎಸೆಯುವ ಮೂಲಕ
ಸದ್ಯಕ್ಕೆ ಒಂದು ಖುಷಿಯನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಅಲ್ಲಿರುವಂತಹ ಜನತೆ ಬಹಳ ಖುಷಿಯಿಂದ ಮೋದಿ ಮೋದಿ ಎಂಬ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಅದನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದಾರೆ. ಜೊತೆಗೆ ಹೂವನ್ನ ಯಾವ ರೀತಿ ಎಸೆದು ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸದ್ಯಕ್ಕೆ ಅಲ್ಲಿ ಪೊಲೀಸರಿಗೆ ದೊಡ್ಡ ಹರಸಾಹಸ ಆಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ಪಡೆ ಆಗಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದಾರೆ ಎಷ್ಟರ ಮಟ್ಟಕ್ಕೆ ಜನರು ಸೇರ್ಪಡೆ ಆಗಿದ್ದಾರೆ ಅಂತ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾರೆ ಅಂತ ಗೊತ್ತಾದ ಕ್ಷಣ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾರೆ. ಅದಕ್ಕೆ ಬೇಕಾದಂತಹ ಅಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅಲ್ಲಿ ಜನರಿರುವಂತಹ ಸ್ಥಳಕ್ಕೆ ಏನು ಗೇಟ್ ಅನ್ನ ಹಾಕಿದ್ದಾರೆ. ಆ ಒಂದು ಗೇಟ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕೆಂತಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು. ಹಾಗಾಗಿ ಈ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಮೋದಿ ಮೋದಿ ಎಂಬ ಘೋಷಣೆಯನ್ನ ಅಲ್ಲಿರುವಂತಹ ಜನತೆ ಕೂಗ್ತಾ ಇದ್ದಾರೆ. ಜೊತೆಗೆ ಮೋದಿಯತ್ತ ಹೂವನ್ನ ಎಸೆಯುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಪ್ರೀತಿಯ ಸ್ವಾಗತವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರತಿಯಾಗಿ ಬಹಳ ಖುಷಿಯಿಂದ ಮೋದಿಯವರು ಕೂಡ ಅಲ್ಲಿದ್ದಂತಹ ಕೆಲವೊಂದಿಷ್ಟು ಹೂವನ್ನ ತೆಗೆದು ಅಲ್ಲಿ ನೆರೆದಿದ್ದ ಜನತೆಗೆ ಎಸೆದಿದ್ದಾರೆ. ಒಂದು ಪ್ರೀತಿಯನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಮೋದಿಯವರು ಮಾಡಿದ್ದಾರೆ. ಇನ್ನು ಅಷ್ಟಮಠಕ್ಕೂ ಕೂಡ ಮೋದಿಯವರು ಭೇಟಿಯನ್ನ ಕೊಡ್ತಾರೆ. 2 ಕಿಲೋಮೀಟರ್ ವರೆಗೂ ಕೂಡ ಈ ಒಂದು ರೋಡ್ ಶೋ ಮಾಡಲಾಗುತ್ತೆ. ನೀವು ಗಮನಿಸ್ತಾ ಇರಬಹುದು 2 ಕಿಲೋಮೀಟರ್ ವರೆಗೂ ಕೂಡ ಜನಸಾಗರವೇ ಅಲ್ಲಿ ನಡೆದಿದೆ. ಪ್ರತಿಯೊಬ್ಬರು ಕೂಡ ಮೋದಿ ಮೋದಿ ಎಂಬ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಹೂವನ್ನ ಎಸೆದು ಪ್ರೀತಿಯ ಸ್ವಾಗತವನ್ನ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಉಡುಪಿಯ ಜನತೆ. आप देख रहे हैं ये पूरी तस्वीरें प्रधानमंत्री नेयं चोक्तं समासतः सोदे है, पेजावर है और शिरूर है। ये अलग अलग मठ हैं और हर 2 साल में ये तमाम 8 जो मठ हैं इनको श्री कृष्ण मठ की जिम्मेदारी दी जाती है, इनके संचालन की, उनके कार्य करने की। तो 2 साल में एक पर्याय उत्सव होता है और उसमें इस देखा था कि अयोध्या में जब रामलला की मूर्ति स्थापित करी थी तो प्रधानमंत्री कई दिन तक एक बड़ी कह सकते हैं कि रोचक कहानी है। कनकन दास भगवान श्री कृष्ण के अनन्य भक्त थे। वो लगातार यहाँ पर पूजा करने आते थे लेकिन मंदिर में नहीं जा पाते थे। तो मंदिर के जो पिछला भाग है उस भाग में ही खड़े होकर वो लगातार भगवान की पूजा करते थे, भजन गाते थे। उनकी पूजा से प्रसन्न होकर ये कहा जाता है कि जब आप किसी मूर्ति की स्थापना करते हैं तो मूर्ति का जो मुंह है वो पूरब की तरफ रहता है। प्रधानमंत्री जब भी विकास की कोई रेखा खींचते हैं या विकास के जो भी काम करते हैं जिन इलाकों में, तो प्रधानमंत्री स्थानीय जरूरतों का ध्यान रखते हैं, स्थानीय संस्कृति का ध्यान रखते हैं, भारतीय जो संस्कृति है और जो कल्चर है उसका ध्यान रखते हैं और उसके बाद ही जो विकास है उसकी एक रूपरेखा बनाई जाती है। और आपने देखा भी है कि आप देखें कि किस तरीके से केदारनाथ में काम हुआ, किस तरह से काशी विश्वनाथ में काम हुआ। विकास के साथ साथ जो अध्यात्म है उसको भी जोड़ के रखा गया है, लोगों की भावना है उनका भी जो ख्याल है वो रखा गया है। तो ये एक अलग तरह की जो सोच है प्रधानमंत्री नरेंद्र मोदी की कि हम अपनी संस्कृति को भी, और ये जो बड़ी संख्या में जो लोग पहुंचे हैं ये बताता है प्रधानमंत्री को लेकर कि किस तरह की जो प्रधानमंत्री को लेकर उनकी सोच है, किस तरह से प्रधानमंत्री को वो देखते हैं, गरीब कल्याण के लिए जिस तरीके से कार्य करते हैं। धार्मिक रूप से प्रधानमंत्री को हमने देखा था कि अयोध्या में जब रामलला की मूर्ति स्थापित करी थी तो प्रधानमंत्री कई दिन तक उन्होंने व्रत रखा था और तमाम तीर्थ स्थलों का, रामेश्वरम से लेकर तमाम तीर्थ और स्थलों इसीलिए का बिल्कुल नीरज, इसीलिए हमने देखा कि किसी देश को जब हम आत्मनिर्भर बनाने की बात करते हैं उसमें आध्यात्म की महत्वता क्या है, किस तरह से पूरे देश का सर्वांगीण विकास हो सकता है, ये प्रधानमंत्री भली भांति समझते हैं। इसलिए मठों, महंतों, संतों का जो सम्मान है वो कितना सर्वोपरि है वो समझते हैं और यही प्रासंगिक है आज के इस युग में। देखिए बिल्कुल प्रासंगिक है। और आप देखें कि प्रधानमंत्री जब भी विकास की कोई रेखा खींचते हैं या विकास के जो भी काम करते हैं जिन इलाकों में,
तो प्रधानमंत्री स्थानीय जरूरतों का ध्यान रखते हैं, स्थानीय संस्कृति का ध्यान रखते हैं, भारतीय जो संस्कृति है और जो कल्चर है उसका ध्यान रखते हैं, और उसके बाद ही जो विकास है उसकी एक रूपरेखा बनाई जाती है। और आपने देखा भी है कि आप देखें कि किस तरीके से केदारनाथ में काम हुआ, किस तरह से काशी विश्वनाथ में काम हुआ, विकास के साथ साथ जो अध्यात्म है उसको भी जोड़ के रखा गया है, लोगों की भावना है उनका भी जो ख्याल है वो रखा गया है। तो ये ಕಡಲ ನಗರಿಯಲ್ಲಿ ನಮೋ ಮೇನಿಯಾ ಶುರು ಆಗಿದೆ. ಅಷ್ಟಮಟ್ಟಕ್ಕೆ ಭೇಟಿಯನ್ನು ಮೋದಿ ಅವರು ನೀಡ್ತಾರೆ. ಸದ್ಯಕ್ಕೆ ಒಂದು ರೋಡ್ ಶೋ ಮಾಡ್ತಾ ಇದ್ದಾರೆ. 2 ಕಿಲೋಮೀಟರ್ವರೆಗೂ ಕೂಡ ಈ ಒಂದು ರೋಡ್ ಶೋ ಸಾಗುತ್ತೆ. ಹಾಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಸೇರ್ಪಡೆಯಾಗಿದ್ದಾರೆ. ಇನ್ನು 2 ಕಿಲೋಮೀಟರ್ವರೆಗೂ ಕೂಡ ಈ ಒಂದು ರೋಡ್ ಶೋವನ್ನು ಮಾಡ್ತಾರೆ. ಅದಾದ ನಂತರ ಮಠಕ್ಕೆ ಭೇಟಿಯನ್ನು ಕೊಡ್ತಾರೆ. ಮಠಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಶ್ರೀಕೃಷ್ಣನಿಗೆ ಒಂದು ಪೂಜೆಯನ್ನು ಸಲ್ಲಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಕನಕನ ಕಿಂಡಿಗೆ ಸ್ವರ್ಣ ಕವಚವನ್ನು ಲೋಕಾರ್ಪಣೆ ಮಾಡ್ತಾರೆ. ಲಕ್ಷಕಂಠ ಗೀತಾ ಪಠಣವನ್ನು ಕೂಡ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸದ್ಯಕ್ಕೆ 2 ಕಿಲೋಮೀಟರ್ವರೆಗೂ ಕೂಡ ಈ ಒಂದು ರೋಡ್ ಶೋ ನಡೆಯಲಿದೆ. 2 ಕಿಲೋಮೀಟರ್ವರೆಗೂ ಕೂಡ ನೀವು ಗಮನಿಸ್ತಾ ಇರಬಹುದು ಇದೇ ರೀತಿಯಲ್ಲಿ ಜನಸಾಗರವೇ ಅಲ್ಲಿ ಸೇರಿದೆ. ಇದಾದ ನಂತರ 2 ಕಿಲೋಮೀಟರ್ ರೋಡ್ ಶೋ ಆದ ನಂತರ ಕೃಷ್ಣ ಮಠಕ್ಕೆ ಭೇಟಿಯನ್ನು ನೀಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಅಲ್ಲಿ ಪೂಜೆಯನ್ನು ಸಲ್ಲಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಪೂಜೆಯಾದ ನಂತರ ಕನಕನ ಕಿಂಡಿಗೆ ಸ್ವರ್ಣ ಕವಚ ಲೋಕಾರ್ಪಣೆ ಮಾಡ್ತಾರೆ. ಜೊತೆಗೆ ಈಗ ಆಲ್ರೆಡಿ ಅಲ್ಲಿ ಲಕ್ಷಕಂಠ ಗೀತ ಪಠಣವನ್ನು ಮಾಡಲಾಗ್ತಾ ಇದೆ, ಅದಕ್ಕೂ ಕೂಡ ಭಾಗಿಯಾಗ್ತಾರೆ. ಅಲ್ಲೂ ಕೂಡ ಒಂದು ಏನೀಗ ಪಠಣವನ್ನು ಮಾಡ್ತಾ ಇದ್ದಾರೆ ಲಕ್ಷಕಂಠ ಗೀತವನ್ನು, ಅದಕ್ಕೆ ಅವರು ಕೂಡ ಭಾಗಿಯಾಗಿ ಈ ಒಂದು ಪಠಣವನ್ನು ಅವರು ಕೂಡ ಮಾಡ್ತಾರೆ. उसके बाद ही जो विकास है उसकी एक रूपरेखा बनाई जाती है। और आपने देखा भी है कि आप देखें कि किस तरीके से केदारनाथ में काम हुआ, किस तरह से काशी विश्वनाथ में काम हुआ, विकास के साथ साथ जो अध्यात्म है उसको भी जोड़ के रखा गया है, लोगों की भावना है उनका भी जो ख्याल है वो रखा गया है। तो ये एक अलग तरह की जो सोच है प्रधानमंत्री नरेंद्र मोदी की कि हम अपनी संस्कृति को भी, और ये जो बड़ी संख्या में जो लोग पहुंचे हैं ये बताता है प्रधानमंत्री को लेकर के किस तरह की जो प्रधानमंत्री को लेकर उनकी सोच है, किस तरह से प्रधानमंत्री को वो देखते हैं, गरीब कल्याण के लिए जिस तरीके से कार्य करते हैं। धार्मिक रूप से प्रधानमंत्री को हमने देखा था कि अयोध्या में जब रामलला की मूर्ति स्थापित करी थी तो प्रधानमंत्री कई दिन तक उन्होंने व्रत रखा था और तमाम तीर्थ स्थलों का रामेश्वरम से लेकर तमाम तीर्थ और इसीलिए स्थलों बिल्कुल नीरज, इसीलिए हमने देखा कि किसी देश को जब हम आत्मनिर्भर बनाने की बात करते हैं उसमें आध्यात्म की महत्वता क्या है, किस तरह से पूरे देश का सर्वांगीण विकास हो सकता है, ये प्रधानमंत्री भली भांति समझते हैं। इसलिए मठों, महंतों, संतों का जो सम्मान है वो कितना सर्वोपरि है वो समझते हैं, और यही प्रासंगिक है आज के इस युग में। देखिए बिल्कुल प्रासंगिक है। और आप देखें कि प्रधानमंत्री जब भी विकास की कोई रेखा खींचते हैं या विकास के जो भी काम करते हैं जिन इलाकों में, तो प्रधानमंत्री स्थानीय जरूरतों का ध्यान रखते हैं, स्थानीय संस्कृति का ध्यान रखते हैं, भारतीय जो संस्कृति है और जो कल्चर है उसका ध्यान रखते हैं, और उसके बाद ही जो विकास है उसकी एक रूपरेखा बनाई जाती है। और आपने देखा भी है कि आप देखें कि किस तरीके से केदारनाथ में काम हुआ, किस तरह से सत्त्वस्थाः मध्ये तिष्ठन्ति राजसाः जगन्यगुणवृत्तिस्थाः अधो गच्छन्ति तामसाः नान्यं गुणेभ्यः कर्तारं यदा द्रष्टानुपश्यति गुणेभ्यश्च परं वेत्ति मद्भावं सोऽधिगच्छति गुणानेतानतीत्यत्रीन् देहि देहसमुद्भवान् जन्म मृत्युजरा दुःखैः विमुक्तो मृतमश्नुते। अर्जुन उवाच
ये जो बड़ी संख्या में जो लोग पहुंचे हैं ये ऑब्जर्वेंट है, बिल्कुल नीरज, बहुत ऑब्जर्वेंट है प्रधानमंत्री। हमें देखा कि कई ಸದ್ಯಕ್ಕೆ ನರೇಂದ್ರ ಮೋದಿ ಅವರು ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ರೋಡ್ ಶೋ ಮುಗಿದ ನಂತರ ಒಂದು ಮಠಕ್ಕೆ ಭೇಟಿಯನ್ನು ನೀಡ್ತಾರೆ. ಮಠಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಒಂದು ಪೂಜೆಯನ್ನು ಸಲ್ಲಿಕೆ ಮಾಡುವ ಕೆಲಸ ಕೂಡ ಮಾಡ್ತಾರೆ. ಅದಾದ ನಂತರ ಸ್ವರ್ಣ ಲೇಪಿತ ತೀರ್ಥ ಮಂಟಪ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರ ಏನು ಲಕ್ಷ ಕಂಠಗೀತ ಪಾರಾಯಣ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಇನ್ನು ಪ್ರಧಾನಿ ಮೋದಿ ಅವರು ಇದೆಲ್ಲ ಕಾರ್ಯಕ್ರಮಗಳು ಮುಗಿದ ಮೇಲೆ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಕೂಡ ಮಾಡ್ತಾರೆ. ಇನ್ನು ಸ್ವರ್ಣಲೇಪಿತ ತೀರ್ಥ ಮಂಟಪವನ್ನು ಮೋದಿ ಅವರು ಇವತ್ತು ಉದ್ಘಾಟನೆ ಕೂಡ ಮಾಡ್ತಾರೆ. ಪುತ್ತಿಗೆ ಸ್ವಾಮೀಜಿ ಅವರ ಸನ್ಯಾಸ ಜೀವನದ 50ನೇ ವರ್ಷ ಪೂರ್ಣಗೊಂಡ ಹಿನ್ನೆಲೆ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ತೀರ್ಥ ಮಂಟಪಕ್ಕೆ ಸ್ವರ್ಣ ಲೇಪನ ಮಾಡಲಾಗಿದೆ. ಇದನ್ನು ಇವತ್ತು ಉದ್ಘಾಟನೆ ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ರೋಡ್ ಶೋ ಕೂಡ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಪ್ರಧಾನಿ ಮೋದಿಯವರ ಏನು ಆಗಮಿಸಿದ್ದಾರೆ, ಸಕಲ ರೀತಿಯಲ್ಲೂ ಕೂಡ ಸ್ವಾಗತಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು, ರೋಡ್ ಶೋ ಮಾಡ್ತಾ ಇದ್ದಾರೆ. ಇನ್ನು ರಸ್ತೆಯ ಇಕ್ಕೆಲದಲ್ಲಿ ಸಾರ್ವಜನಿಕರು ಕಿಕ್ಕಿರಿದು ಸೇರಿದ್ದಾರೆ. ಮೋದಿಯವರಿಗೆ ಹೂವನ್ನು ಎಸೆದು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. 2 ಕಿಲೋಮೀಟರ್ವರೆಗೂ ಕೂಡ ಈ ಒಂದು ರೋಡ್ ಶೋವನ್ನು ಮಾಡಲಾಗುತ್ತೆ. 2 ಕಿಲೋಮೀಟರ್ವರೆಗೂ ಕೂಡ ಹೂವನ್ನು ಎಸೆದು ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮೋದಿ ಅವರು ಕೂಡ ಅಲ್ಲಿರುವಂತಹ ಹೂವನ್ನು ತೆಗೆದು ಸಾರ್ವಜನಿಕರಿಗೆ ಎಸೆತಾ ಇದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇರಬಹುದು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಜೊತೆಗೆ ಈಗ ಏನು ಸ್ವಾಗತಕ್ಕೂ ಕೂಡ ಮಠದಲ್ಲೂ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಯಾಕೆಂತಂದರೆ ಈಗ ಮೋದಿ ಅವರು ಈ ಒಂದು ರೋಡ್ ಶೋ 2 ಕಿಲೋಮೀಟರ್ ರೋಡ್ ಶೋ ಆದ ನಂತರ ಮಠಕ್ಕೆ ಹೋಗ್ತಾರೆ. ಮಠಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಕೆ ಕೂಡ ಮಾಡ್ತಾರೆ. ಹಾಗಾಗಿ ಪೂಜೆ ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಅವಶ್ಯಕತೆ ಇರುತ್ತೆ, ಯಾವ ರೀತಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ, ಅದಕ್ಕೆ ಏನೆಲ್ಲ ಬೇಕಾಗುತ್ತೆ, ಅದೆಲ್ಲದರ ಬಗ್ಗೆ ಕೂಡ ಸದ್ಯಕ್ಕೆ ಮಠದಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇನ್ನು ಮಠಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಕೆ ಮಾಡಿದ ನಂತರ ಏನೀಗ ಸದ್ಯಕ್ಕೆ ಶ್ರೀಕೃಷ್ಣ ಮಠದಲ್ಲಿ ಸ್ವರ್ಣಲೇಪಿತ ತೀರ್ಥ ಮಂಟಪ ಇದೆ, ಆ ಒಂದು ಮಂಟಪವನ್ನು ಮೋದಿ ಅವರು ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಮಧ್ಯಾಹ್ನ 1 ಗಂಟೆಗೆ, ಅಂದರೆ ಮೇ ಬಿ 1 ಗಂಟೆ ಆಗಬಹುದು ಸಮಯ. ಇನ್ನು ಲಕ್ಷ ಕಂಠಗೀತ ಪಾರಾಯಣ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ. ಆ ಒಂದು ಪಾರಾಯಣದಲ್ಲೂ ಕೂಡ ಭಾಗಿಯಾಗಿ ಈಗ ಏನು ಲಕ್ಷಕಂಠ ಗೀತ ಪಾರಾಯಣ ಮಾಡಲಾಗ್ತಾ ಇದೆ ಆ ಒಂದರಲ್ಲಿ ಭಾಗಿಯಾಗಿ ಅವರು ಕೂಡ ಪಾರಾಯಣವನ್ನು ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಸಾರ್ವಜನಿಕರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣವನ್ನು ಕೂಡ ಮಾಡಲಿದ್ದಾರೆ.